ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕೆಲವು ದಿನನಿತ್ಯ ಯೂಸ್ ಆಗ್ತಕ್ಕಂಥ ಬೇಸಿಕ್ ಇಂಗ್ಲೀಷ್ ವರ್ಡ್ಸ್ಗಳನ್ನ ಕಲಿತಾ ಇದ್ವಿ. ನೀವೇನಾದರೂ ಬೇಸಿಕ್ಕಿಂದ ಇಂಗ್ಲೀಷ್ ಕಲಿತಾ ಇದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ವರ್ಡ್ ಲ್ಯಾಕ್. ಲ್ಯಾಕ್ ಅಂದರೆ ಕೊರತೆ ಅಂತ ಅರ್ಥ, ರೈಟ್. ಲೇಕ್ ಅಂದರೆ ಸರೋವರ ಅಂತ ಅರ್ಥ. ಸರೋವರಗೆ ನಾವು ಇಂಗ್ಲೀಷಲ್ಲಿ ಲೇಕ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಲ್ಯಾಂಡ್. ಲ್ಯಾಂಡ್ ಅಂದರೆ ಭೂಮಿ ಅಂತ ಅರ್ಥ. ಭೂಮಿಗೆ ನಾವು ಇಂಗ್ಲೀಷಲ್ಲಿ ಲ್ಯಾಂಡ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಲೇಟ್. ಲೇಟ್ ಅಂದರೆ ತಡ. ನೆಕ್ಸ್ಟ್ ಒನ್ ಲಾರ್ಜ್. ಲಾರ್ಜ್ ಅಂದರೆ ದೊಡ್ಡದು. ನೆಕ್ಸ್ಟ್ ಒನ್ ಲೇಟರ್. ಲೇಟರ್ ಅಂದರೆ ಆಮೇಲೆ ಅಂತ ಅರ್ಥ. ನೆಕ್ಸ್ಟ್ ಒನ್ ಲೇಟೆಸ್ಟ್ ಅಂದರೆ ಇತ್ತೀಚಿನ. ನೆಕ್ಸ್ಟ್ ಒನ್ ಲೇಯರ್ ಅಂದರೆ ಪದರು ಅಂತ ಅರ್ಥ. ನೆಕ್ಸ್ಟ್ ಒನ್ ಲೀಫ್. ಲೀಫ್ ಅಂದರೆ ಎಲೆ ಅಂತ ಅರ್ಥ. ಒಂದೇ ಎಲೆ ಇದ್ದರೆ ಅದನ್ನು ನಾವು ಇಂಗ್ಲೀಷಲ್ಲಿ ಲೀಫ್ ಅಂತ ಕರಿತೀವಿ. ಒಂದಕ್ಕಿಂತ ಹೆಚ್ಚಿನ ಎಲೆಗಳು ಇದ್ದರೆ ಅದನ್ನು ಇಂಗ್ಲೀಷಲ್ಲಿ ಲೀವ್ಸ್ ಅಂತ ಕರಿತೀವಿ. ಲೀವ್ಸ್ ಅಂದರೆ ಎಲೆಗಳು, ಲೀಫ್ ಅಂದರೆ ಎಲೆ. ನೆಕ್ಸ್ಟ್ ಒನ್ ಲೆಂಡ್. ಲೆಂಡ್ ಅಂದರೆ ಸಾಲವಾಗಿ ಕೊಡು. ಯಾವುದಾದ್ರೂ ಒಂದು ವಸ್ತುವನ್ನು ಸಾಲವಾಗಿ ಕೊಟ್ಟಿದ್ದನ್ನು ಇಂಗ್ಲೀಷಲ್ಲಿ ಲೆಂಡ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಲೀಸ್ಟ್ ಅಂದರೆ ಕಡಿಮೆ ಅಂತ ಅರ್ಥ. ಲೀವ್ ಅಂದರೆ ಹೊರಡು. ಒಂದು ಜಾಗವನ್ನು ಬಿಟ್ಟು ಹೊರಡುವುದನ್ನು ಇಂಗ್ಲೀಷಲ್ಲಿ ಲೀವ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಲಿಕ್. ಲಿಕ್ ಅಂದರೆ ನೆಕ್ಕು ಅಂತ ಅರ್ಥ. ನೆಕ್ಕುವುದನ್ನು ಇಂಗ್ಲೀಷಲ್ಲಿ ಲಿಕ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಲಾಯ್. ಲಾಯ್ ಅಂದರೆ ಸುಳ್ಳು ಅಂತ ಅರ್ಥ. ಸುಳ್ಳಿಗೆ ನಾವು ಇಂಗ್ಲೀಷಲ್ಲಿ ಲಾಯ್ ಅಂತ ಕರಿತೀವಿ. ಲಿಮಿಟೆಡ್ ಅಂದರೆ ಸೀಮಿತ ಅಂತ ಅರ್ಥ. ಸೀಮಿತಿಗೆ ನಾವು ಇಂಗ್ಲೀಷಲ್ಲಿ ಲಿಮಿಟೆಡ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಲಿಂಪ್. ಲಿಂಪ್ ಅಂದರೆ ಕುಂಟುವುದು. ಕುಂಟುವುದಕ್ಕೆ ನಾವು ಇಂಗ್ಲೀಷಲ್ಲಿ ಲಿಂಪ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಲೋನ್ಲಿ ಅಂದರೆ ಏಕಾಂಗಿ ಅಂತ ಅರ್ಥ, ರೈಟ್. ಒಬ್ಬಂಟಿ ಅಥವಾ ಏಕಾಂಗಿಗೆ ನಾವು ಇಂಗ್ಲೀಷಲ್ಲಿ ಲೋನ್ಲಿ ಅಂತ ಕರಿತೀವಿ. ಮುಚ್ಚಳಗೆ ಇಂಗ್ಲೀಷಲ್ಲಿ ಏನಂತ ಕರಿತೀವಿ ಕಾಮೆಂಟಲ್ಲಿ ತಿಳಿಸಿ. ಅದೇ ರೀತಿಯಾಗಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಥ್ಯಾಂಕ್ ಯು.